ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆ ನಿವಾಸಕ್ಕೆ ತೆರಳಿ ಶುಭ ಕೋರಿದ್ದಾರೆ ಮಾಜಿ ಸಚಿವ ಎಂಬಿ ಪಾಟೀಲ್. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿ ಜನರಲ್ ಆಗಿ ಚರ್ಚೆ ಮಾಡಿದ್ದೇನೆ. ಭೇಟಿಯಾದ್ಮೇಲೆ ಈ ಹೇಳಿಕೆಯನ್ನು ಕೊಟ್ಟಿರೋದು. ಲಿಂಗಾಯತ ಸಮುದಾಯಕ್ಕೆ ಪ್ರಬಲ ಹುದ್ದೆಗಳೆನ್ನುವಂಥ ವಿಚಾರ ಅಧಿಕಾರ ಹಂಚುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿದರು. ಅವರು ಕೂಡ DCM ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ ತಮ್ಮ ಗೊತ್ತಿದೆ. AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸೂರ್ಜೇವಾಲ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಒಂದು ಸಾಧಾರಣ ಸೂಚನೆಯನ್ನು ಮಾಡಿದರು. ಹೀಗಾಗಿ ಅವರು ನಿನ್ನೆ ಮತ್ತೆ ತದನಂತರ ನಾವೆಲ್ಲರೂ ಸಿದ್ದರಾಮಯ್ಯನವರು ಒಳಗೊಂಡು ನಾವೆಲ್ಲರೂ ಹೋಗಿ ಗವರ್ನರ್ ಹತ್ರ ಹೋಗಿ ಸರ್ಕಾರ ರಚನೆಗೆ ಒಂದು ಸಹ ನಮ್ಮ ಕ್ಲೇಮನ್ನು ಮಾಡಿದ್ದೀವಿ. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ದೀವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ನಾನು ಅದ್ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳುದು ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಏನು ಹೈಕಮಾಂಡ್ ಆಫರ್ ಕೊಟ್ಟಿದೆ? ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ತಿರಸ್ಕಾರ ಮಾಡ್ತೀರಾ ಸರ್? ಹೈಕಮಾಂಡ್ ಆಫರೇ ಮಾಡಿಲ್ಲ, ತಿರಸ್ಕಾರ ಮಾಡೋ ಪ್ರಶ್ನೆ ಇರ್ಬೋದು. ಕೊಟ್ರೆ ತಿರಸ್ಕಾರ ಮಾಡಿ ಏನೇನೆಲ್ಲ ಚರ್ಚೆ ನೋಡಿ, ಒಂದು ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ ತಮ್ಮ ಗೊತ್ತಿದೆ. AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸೂರ್ಜೇವಾಲ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ